ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಮಿಷಿನ್ ತುಳಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಇವತ್ತು ಮಿಷನ್ಗೆ ಥ್ರೆಡ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬರ್ರಿ ನೋಡಮು. ಈ ಥರದ್ದು ಎರಡು ಕೊಟ್ಟಿರ್ತಾರೆ, ನಮ್ಗೆ ಯಾವ್ದು ಕಂಫರ್ಟ್ ಅಂತ ಅದಕ್ಕೆ ಹಾಕೋಬೋದು. ನಾನು ಜಾಸ್ತಿ ಇದಕ್ಕೆ ಹಾಕ್ಕೊಂಡು ಹೊಲಿತೀನಿ. ಅದಕ್ಕೆ ಇವತ್ತು ನಿಮಗೆ ತೋರಿಸೋದನ್ನು ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ. ಈ ಥರ ಥ್ರೆಡ್ ಹಾಕ್ಕೊಳ್ಳಿ. ಥ್ರೆಡ್ ಹಾಕ್ಕೊಂಡಿದ ಬಳಿಕ ಈ ಥರ ಎಳೆನ ಎಳ್ಕೊಳ್ಳಿ. ಈ ಥರ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೋಲ್ ಇದಕ್ಕೆ ಹಾಕ್ಕೋಬೇಕು. ಮತ್ತು ಇದಕ್ಕೆ ಮತ್ತು ಇದಕ್ಕೆಲ್ಲದಕ್ಕೂ ನಿಮ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ಥರ ಎಳೆದು ಇಲ್ಲಿ ಹಾಕ್ಕೊಂಡು ಮತ್ತು ಇದನ್ನು ಈ ಥರ ಹಾಕ್ಕೊಳ್ಳಿ. ಇದು ಮೇಲಕ್ಕೆ ಮಾಡಿದ ಮೇಲೆ ದಾರನ ಇದರಲ್ಲಿ ಹಾಕಿ ನೋಡಿ ಹೀಗೆ. ಮತ್ತು ಇದಕ್ಕೂ ಬಿಡಬೇಡಿ. ಇದರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಬಿಟ್ಟರೂ ನಿಮಗೆ ದಾರ ಸರಿಯಾಗಿ ಬರಲ್ಲ ಮಿಷನಲ್ಲಿ. ಅದಕ್ಕೆ ಎಲ್ಲದಕ್ಕೂ ಹಾಕ್ಕೋಬೇಕು. ಮತ್ತು ಇವಾಗ ಸೂಜಿ ಕೂಡ ಹಾಕ್ಕೋಬೇಕು. ನೀಡಲ್ ಅಂತಾರಲ್ವ, ಅದಕ್ಕೆ ನಾನು ಇವಾಗ ಅದಕ್ಕೂ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಲ್ಲ, ಈ ನೀಡಲ್ ಊಲ್ ಕಾಣಿಸ್ತಾ ಇದೆ ನೋಡಿ. ಈ ಊಲಲ್ಲಿ ಹಾಕಬೇಕು ನೋಡಿ. ಮುಂದಿನ ಎಳೆ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡ್ಮೇಲೆ ನೀಡಲಲ್ಲಿ ಸೂಜಿ ಬಂದಿದೆ, ನೀಡಲಲ್ಲಿ ದಾರ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಹೀಗೆ ಎಳಿತೀನಿ ನೋಡಿ. ಇವಾಗ ನೋಡಿ ಈ ಥರ ಎಳೆದು ಮತ್ತು ಬಾಬಿನ್ ದಾರ ಸುತ್ತಿರುವ ಕೇಸ್ ಒಳಗಡೆ ಹಾಕಿ ಈ ಬಾಬಿನ್ನ ಕೆಳಗಡೆ ಹಾಕ್ತೀನಿ ನೋಡಿ. ಇವಾಗ ಬ್ಲ್ಯಾಕ್ ದಾರ ಇದೆ ಇದರಲ್ಲಿ. ಈ ದಾರನ ಈ ಥರ ಬಾಬಿನ್ ಇರುತ್ತಲ್ವ, ಇದಕ್ಕೆ ಹಾಕಿಬಿಟ್ಟು ಈ ಥರ ಎಳೆನ ಇಲ್ಲಿ ಚಿಕ್ಕದಾಗಿ ಲೈನ್ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದಕ್ಕೆ ಹೀಗೆ ಹಾಕಿ ಹೀಗೆ ಎಳಿಬೇಕು. ಆಮೇಲೆ ಈ ಥರ ಹಿಡಿದ್ರೂ ಒಳಗಡೆ ಇರೋ ಕೇಸ್ ಕೆಳಗಡೆ ಬೀಳಬಾರ್ದು. ಆ ರೀತಿ ಅಂದರೆ ಪರ್ಫೆಕ್ಟಾಗಿ ಬಾಬಿನಲ್ಲಿ ಕೇಸ್ ಕೂತಿದೆ ಅಂತ ಅರ್ಥ. ಇದು ಕೆಳಗಡೆ ಹಾಕ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಥರ ನಾವು ಈ ಥರ ಹಿಡಿಬೇಕು ಇದನ್ನ ನೋಡಿ. ಇದು ಎಳೆ ದಾರ ಇದೆ ನೋಡಿ. ನಾವು ಯಾವಾಗೂ ಬಾಬಿನ್ ಹಾಕೋ ಹೊತ್ತಿಗೆ ಸೂಜಿ ಮೇಲ್ಗಡೆನೇ ಇರಬೇಕು, ಯಾವತ್ತೂ ಒಳಗಡೆ ಹೋಗಿರಬಾರ್ದು. ಇದು ಕೆಳಗಡೆ ಇದ್ದರೆ ಬಾಬಿನ್ ಕರೆಕ್ಟಾಗಿ ಕುಂದ್ರಲ್ಲ. ಈ ಥರ ನಾವಿಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ, ಇದಕ್ಕೆ ಹಾಕಬೇಕು. ಇಲ್ಲಿ ಓಲ್ ಇದೆ ನೋಡಿ, ಈ ಓಲ್ನ ಹೀಗೆ ಹಾಕ್ಕೋಬೇಕು. ಈ ಥರ ಟಕ್ ಅಂತ ಸೌಂಡ್ ಬರ್ತದೆ, ಇದು ಪರ್ಫೆಕ್ಟಾಗಿ ಬಾಬಿನ್ ಕೂತಿದೆ ಅಂತ ಅರ್ಥ. ಇವಾಗ ನೋಡಿ ಈ ಎಳೆನ ಈ ಥರ ಹಿಡಿದು ಈ ಥರ ತಿರುಗಿಸ್ತಾ ಇದ್ದರೆ ಈ ನೀಡಲ್ ಕೆಳಗಡೆ ಹೋಗಿ ಕೆಳಗಿನ ದಾರಾನ ಎಳ್ಕೊಂಡು ಬರುತ್ತೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ನಾನು ಕೆಳಗಡೆ ದಾರ ಬೇರೆನೇ ಹಾಕಿದ್ದೀನಿ ನಿಮಗೂ ಗೊತ್ತಾಗಲಿ ಅಂತ. ಇದು ಬ್ಲ್ಯಾಕ್ ಇದೆ ಮತ್ತು ಇದು ಪಿಂಕ್ ಎರಡು ಬಂತಲ್ಲ ಫ್ರೆಂಡ್ಸ್. ಇದೇ ಥರನೇ ಈ ಥರ ಹಿಂದಕ್ಕೆ ಮಾಡಿಬಿಡ್ಬೇಕು. ಫುಟ್ ಬಿಚ್ಚಿತು, ನಾನು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ರೆ ಇದು ಪರ್ಫೆಕ್ಟ್ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಮಿಷನ್ಗೆ ದಾರ ಹಾಕಿರೋ ರೀತಿನ ತುಂಬ ಸುಲಭ ಇದೆ, ಇದೇನು ಕಷ್ಟ ಏನಲ್ಲ. ಆದರೆ ಇದರಲ್ಲಿ ಎಲ್ಲದರಲ್ಲೂ ಒಂದಕ್ಕೂ ನೀವು ದಾರ ಮಿಸ್ ಮಾಡಬೇಡಿ. ದಾರ ಮಿಸ್ ಮಾಡಿದ್ರೆ ಕೆಳಗಡೆ ಇರೋ ದಾರನೂ ಬರಲ್ಲ, ಮತ್ತು ದಾರನ ಗಂಟು ಕಟ್ಕೋತೀವಿ ಕೆಳಗಡೆ, ದಾರ ಸರಿಯಾಗಿ ಬರಲ್ಲ. ಮಿಷನ್ ಸಿಕ್ಕಾಪಟ್ಟೆ ಸೌಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ದಾರನ
ಕರೆಕ್ಟಾಗಿ ಹಾಕಬೇಕು. ಹಾಕಿದ ಮೇಲೆ ನೀವು ಮಿಷನ್ ಸ್ಟಾರ್ಟ್ ಮಾಡ್ಬೋದು. ನೋಡೋರಲ್ಲ ಫ್ರೆಂಡ್ಸ್, ಇವತ್ತು ಮಿಷನ್ಗೆ ದಾರ ಹಾಕೋದು ಹೇಗೆ ಅಂತ ಇವತ್ತು ಇದನ್ನು ಕಲೀರಿ. ನಾಳೆಗೆ ನಿಮಗೆ ಮಿಷನ್ ಹೊಲಿಯೋದು ಹೇಗೆ ಅಂತ ಕಲಿಸ್ತಿದ್ದೀನಿ. ತುಳಿಯೋದು ಕಲ್ತಿದ್ದೀರಾ, ಹೊಲಿಯೋದು ಹೇಗೆ ಅಂದರೆ ಹೊಲಿಗೆ ಯಾವ ರೀತಿ ಬೀಳುತ್ತೆ ಅನ್ನೋದನ್ನು ನಿಮ್ಗೆ ಕಲಿಸ್ತೀನಿ ನಾಳೆ ವೀಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಒತ್ತೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದ್ರೆ ನಮಗೂ ಬೇರೆ ಬೇರೆ ವೀಡಿಯೋ ಮಾಡಬೇಕು ಅನ್ನೋ ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.